ಇದೆ ಅಲ್ಲ, ನೀವೇ ರೀತಿ ಪ್ರತಿನಿತ್ಯ ನಿಮ್ಮ ಅತ್ತಿಗೆ ನೆನೆದು ಕಣ್ಣೀರು ಹಾಕುತ್ತಾ ಕುಳಿತುಕೊಂಡು ಬಿಟ್ರೆ ನಿಮ್ಮ ಆರೋಗ್ಯದ ಗತಿ ಅಷ್ಟೇ ಅಲ್ಲ, ನಿಮ್ಮನ್ನ ನಂಬಿರುವ ನನ್ನ ಗತಿ ಏನು? ಏನೆಂದು ಹೇಳಲು ಅಶ್ವಿನಿ, ಏನೆಂದು ಹೇಳಲು ಅಶ್ವಿನಿ, ಎತ್ತ ತಾಯಿಗಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ ನನ್ನ ಧರ್ಮ ದೇವತೆಯನ್ನು ಅದು ಹೇಗೆ ಮರೆಯಲಿ? ಹೇಳು ಅಶ್ವಿನಿ, ಹೇಳು. ಹುಟ್ಟು ಸಾವು ಅನ್ನುವುದು ಮಾನವರಿಗಲ್ಲದೆ ಮರಕ್ಕೆ ಬರಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಮಾನವ ತನ್ನ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸಿದಾಗ ಮಾತ್ರ ಅವನು ಜೀವನದ ಮುಂದಿನ ಗುರಿ ತಲುಪಲು ಸಾಧ್ಯ ಅಲ್ಲವೇ? ನಿಜ ಅಶ್ವಿನಿ, ಈ ಅನಾಥನ ಮೇಲೆ ಇಟ್ಟಿರುವ ಆಸೆ ನೆರವೇರಿಸುವುದುಂಟೆ? ಹಾಗಾದ್ರೆ ಮಾನವನ ಆಸೆಗಳು ನೆರವೇರಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದೀರಾ? ಮಾನವನ ಆಸೆಗಳಿಗೆ ಕೊನೆ ಇಲ್ಲ. ಈ ಮಾನವನ ಜೀವನ ನೀರಿನ ಮೇಲೆ ಗುಳ್ಳಿ ಇದ್ದಂತೆ, ಯಾವ ಸಮಯದಲ್ಲಿ ಯಾರಿಗೋಗುತ್ತದೋ ಯಾರಿಗೂ ತಿಳಿಯುತ್ತದೆ ಅಶ್ವಿನಿ. ನೋಡುವ, ಖಂಡಿತವಾಗಿಯೂ ಮಾನವನ ಆಸೆಗಳು ನೆರವೇರಲು ಸಾಧ್ಯವಿದೆ. ಅಷ್ಟೇ ಅಲ್ಲ, ನಮ್ಮ ಆಸೆ ಕೂಡ ಖಂಡಿತವಾಗಿಯೂ ನೆರವೇರುತ್ತೆ. ಯಾಕೆ ಗೊತ್ತಾ? ನಮ್ಮಿಬ್ಬರ ಗೋಳಿನ ಕಥೆಯನ್ನು ತಿಳಿದು ನಮ್ಮ ತಂದೆಯವರು ನಮ್ಮ ಮದುವೆಯನ್ನ ಮಾಡಬೇಕು ಅಂತ ನಿಮ್ಮ ಅಣ್ಣನ ಹತ್ರ ನಿಶ್ಚಿತಾರ್ಥದ ವಿಷಯ ಮಾತನಾಡಕ್ಕೆ ಬಂದಿದ್ದಾರೆ. ನೋಡಿ, ನೀವು ನಿಮ್ಮಣ್ಣ ಒಪ್ಪುವುದಾದ್ರೆ ನಾಳೆನೇ ನನ್ನ ತಂದೆ ನಿಶ್ಚಯನ ಮಾಡುತ್ತಾರೆ. ಅಶ್ವಿನಿ, ನನ್ನ ಒಪ್ಪಿಗೆ ಎನ್ನುವುದು ನನ್ನ ಜೀವನದಲ್ಲೇ ಇಲ್ಲ. ನಮ್ಮ ಅಣ್ಣ ಒಪ್ಪಿದರೆ ಮುಗಿದೇ ಹೋಯಿತು. ನೋಡು ಮಾವ, ನಮ್ಮ ಮದುವೆಯ ವಿಷಯಕ್ಕೆ ಆ ಸೂರ್ಯ ಚಂದ್ರ ಅಷ್ಟ ದಿಕ್ಕುಗಳೇ ಒಪ್ಪಿಕೊಂಡಿರುವಾಗ ಇನ್ನು ನಿಮ್ಮಣ್ಣ ಒಪ್ಪೋದಿಲ್ಲ ಅಂತ ಹೇಳ್ತಾರೇನು? ಒಪ್ಪಿದರೆ ಒಳ್ಳೆಯದಲ್ಲವೇ? ಅವರು ಒಪ್ಪಿದರೆ ತಿರಸ್ಕರಿಸಲು ನಾನ್ಯಾರು? ಹೌದಾ? ಹಾಗಾದ್ರೆ ನೀವ್ ಹೇಳುವುದೇನೋ ನಿಜ. ಅಂದು ನನ್ನ ಪ್ರೀತಿಯನ್ನ ಅರಿತು, ನನ್ನ ಪ್ರೀತಿಯ ಆಸೆಗಳನ್ನ ಅರಿತು ಗೌರಿ ಹಬ್ಬದ ದಿನ ನನ್ನ ಕೆನ್ನೆಗೆ ಸಿಹಿಯಾದ ಮುತ್ತನ ಕೊಟ್ರಲ್ಲ, ಅದು ಇಷ್ಟು ಬೇಗನ ಮರೆತು ಬಿಟ್ರ ಮಾವ? ಹಾಗಾದರೆ ಪವಿತ್ರ ಪ್ರೇಮದ ದಿನನಿತ್ಯ ಮುತ್ತು ಕೊಟ್ಟರು ಆಸೆ ಕೊಟ್ಟೇ ಕೊಡುತ್ತದೆ. ಹೌದಾ? ಹಾಗಾದ್ರೆ ಪ್ರೇಮಿಗಳು ಪ್ರತಿನಿತ್ಯ ಮುತ್ತನ್ನು ಕೊಡುತ್ತಾರಲ್ಲ, ನಾಳೆನೆ ಮರೆತು ಹೋಗಿ ಬಿಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಅದು ಪ್ರೀತಿಗೆ. ಹೌದಾ? ಹಾಗಾದ್ರೆ ಅಂದ ಮೇಲೆ ವಯಸ್ಸು ಮರಳಿ ಬರುವುದಿಲ್ಲ, ಪ್ರೀತಿ ಮಾತ್ರ ಮರಳಿ ಬರುತ್ತದೆ ಅಂತ ಹೇಳ್ತಾ ಇದ್ದೀರಾ? ಈ ಜೀವಕ್ಕೆ ಸಾವಿರಬಹುದು ಅಷ್ಟೇ, ಪ್ರೀತಿಗೆ ಸಾವಿಲ್ಲ. ಹಾಗಾದ್ರೆ ಅಂದು ನೀವು ನನ್ನ ಕೆನ್ನೆಗೆ ಪ್ರೀತಿಯಿಂದ ಮುತ್ತು ಕೊಟ್ರಲ್ಲ, ಅದಕ್ಕೆ ಕಾರಣವೇನು? ಅಯ್ಯೋ ಜೀ, ಮುತ್ತು ಕೊಡುವ ಕಾಲ ಇದು ಬಹಳ ದೂರವಿದೆ. ಮಾವ, ನನಗದೆಲ್ಲ ಗೊತ್ತಿಲ್ಲ. ನೀವು ಅವತ್ತು ನನಗೆ ಮುತ್ತು ಕೊಟ್ರಲ್ವಾ, ಇವತ್ತು ನೀವು ನನಗೆ ಮುತ್ತು ಕೊಡ್ಲೇಬೇಕು. ಅದು ಪ್ರೀತಿಗಾಗಿ ಕೊಟ್ಟ ಮುತ್ತು. ಹೌದಾ? ಹಂಗಾರೆ ಇವಾಗ್ಲೂ ಪ್ರೀತಿಗಾಗಿ ಮುತ್ತು ಕೊಡಿ ಮಾವ. ಹರಿಯುವ ಸಮುದ್ರದಲ್ಲಿ ಈಜಬಹುದು, ಆದರೆ ಈ ಪ್ರೀತಿಯ ಸಮುದ್ರದಲ್ಲಿ ಈಜಲು ಬಹಳ ಕಷ್ಟ. ಹಾಗಾದ್ರೆ ಅವತ್ತ್ಯಾಕ್ ನನ್ನ ಕೆನ್ನೆಗೆ ಮುತ್ತು ಕೊಟ್ರಿ, ಇವತ್ತ್ಯಾಕ್ ಕೊಡಲ್ಲ ಅಂತಿದ್ದೀರಾ? ಬನ್ನಿ ಮಾವ, ನಾನು ನಿಮ್ಮ ಸಲುವಾಗಿ ಕಾದು ನಿಂತಿದ್ದೇನೆ. ನನ್ನ ಕೆನ್ನೆಗೆ ಸಿಹಿ ಮುತ್ತನ್ನ ಕೊಡಲ್ವಾ?
ಆಡಿದರೆ ಕೋಗಿಲೆಗೆ ಸೂಟು ನುಡಿದರೆ ಅರಗಿಣಿಗೆ ಸೂಟು ನನ್ನ ಮುದ್ದಿನ ಮಾವ, ನನ್ನ ಪ್ರೀತಿ ಮಾವ, ನನ್ನ ಸ್ವೀಟ್ ಹಾರ್ಟ್, ನನ್ನ ಲವ್ ಬರ್ಡ್. ಆಯ್ತಲ್ಲ ಕುಣಿದಿದ್ದು, ಮನೆಗೆ ಹೋಗೋಣ ಬನ್ನಿ. ಅಶ್ವಿನಿ, ನೀನು ಮನೆಗೆ ಹೋಗು, ನಾನು ಎಸ್ಟೇಟ್ಗೆ ಹೋಗಿ ಬರುತ್ತೇನೆ. ಇದೇನು ನನ್ನ ಮಾವ ಹಣದಿಂದ ಬಡವನಾಗಿರಬಹುದು, ಆದ್ರೆ ಗುಣದಿಂದ ಬಹಳ ದೊಡ್ಡ ಶ್ರೀಮಂತ. ಇವನು ನನ್ನನ್ನು ಮದುವೆ ಆಗುವುದಿಲ್ಲ ಅಂತ ನಾನು ಏನೇನೋ ಕಲ್ಪಿಸಿಕೊಂಡು ಇವನ ಬಗ್ಗೆ ತುಂಬಾ ದೊಡ್ಡ ತಪ್ಪನ್ನೇ ತಿಳಿದುಕೊಂಡು, ನಿಜ ಇಂಥ ಮಾವ ನನಗೆ ಗಂಡನಾಗಿ ಬರಬೇಕಾದ್ರೆ ನಾನು ಅದೆಷ್ಟು ಪುಣ್ಯವನ್ನ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಬೇಟೆಯನ್ನಾಡಿ ಮಾಂಸ ಎಡೆಯಾಗಿಟ್ಟ ಬೇಟೆಗಾರ ಬೇಡರ ಕಣ್ಣಪ್ಪ.
ಕಾದ್ರ ಮನೆಯ ಪುಲಿ ಬೊಮ್ಲಿಂಗ್ ನಾಯಕ. ಯಾರಿರಬಹುದು ಈ ಬಾಲೆ? ಒಂದು ಚಂದದಲ್ಲಿ ರತಿಯಂತೆ ಒಳೆಯುತ್ತಿರುವವಳು ಏನಿವಳ ಮೈ ಮಾಟ? ಆಕಾಶದಲ್ಲಿ ಬಿರುಗುವ ನಕ್ಷತ್ರವು ಕೂಡ ಸಾಟಿಯಾಗಲಾರದು. ಇವಳ ಮಟ್ಟು ಮುಂದೆ ನಮ್ದೇ ಊರ್ವಶಿ ಮೇಲಿಗೆ ಇವಳ ರೂಪಕ್ಕೆ ಹೇಳಿವಳ ಒಳುಪು ಬಂಡೆ ಅಲ್ಲಿನಂತೆ ಸೇಟನಂತೆ ಇವಳ ಗಲ್ಲ. ನೋಡು ಸೂರ್ಯನ ಉರಿಯುವ ಮಿನುಗುವ ಇವಳ ದೇಹದಲ್ಲಿ ಕುತಕಗಳು ಗಜನಿಂಬೆ ಹಣ್ಣಿನಂತೆ. ಇವಳ ತೊಡೆ ಬಾಳೆ ದಿಂಡಿನಂತೆ. ಇಂಥ ಹೆಣ್ಣನ್ನು ಸೃಷ್ಟಿಸಬೇಕಾದ್ರ ಆ ಬ್ರಹ್ಮನು ಹಾಲು ಸಕ್ಕರೆಯನ್ನು ಸೃಷ್ಟಿಸಬಹುದು. ಗಾಡಿ ಸ್ಲೇಟ್ ಯಾರೇನಿಗೆ ಚಲಿವೆ ನಿನ್ನ ದೇಹವನ್ನು ನನಗೆ ಗೊತ್ತರಿಸಬಾರೇ ನಕಲೀಲೆ. ನಿನ್ನಂಥ ಕಾಮುಕರ ವರ್ಣನೆಯ ಮಾತುಗಳಿಗೆ ಮರಳಾಗಿ ಬರುವವಳಲ್ಲ ಈ ಅಶ್ವಿನಿ. ಅಶ್ವಿನಿ ವರ್ಷಕ್ಕೊಮ್ಮೆ ಗುಡುಗು ಸಿಡಿಲಿನ ಆರ್ಭಟದಲ್ಲಿ ಮೊದಲ ಬಾರಿಗೆ ಸುಳಿಯುವ ಮಳರಾಯನ ಮಗಳು ಅಶ್ವಿನಿ. ಹೆಸರಿಗೆ ತಕ್ಕ ರೂಪ, ರೂಪಕ್ಕೆ ತಕ್ಕಂತೆ ಯೌವನವನ್ನು ಒತ್ತಿ ನಿಂತಿದ್ದಾಳೆ ರಸಬಾಲೆ. ನಿನ್ನಂಥ ವರ್ಣನೆಯ ಮಂಗನೆದುರು ನಿಂತು ಮಾತನಾಡುವುದನ್ನು ಕೇಳುವುದಕ್ಕೆ ನನಗೆ ಸಮಯವಿಲ್ಲ. ಸುಮ್ಮನೆ ದಾರಿ ಬಿಡ. ದಾರಿ ಬಿಡಲು ಬಂದಿಲ್ಲ ಬಾಲೆ. ಏನಂದೆ? ನನ್ನನ್ನು ಮಂಗನೆನ್ನುವೆ. ಮಂಗನಿಂದ ಮಾನವನನ್ನು ಮಾಡ್ತಿಲ್ಲವೇ? ನಿನ್ನ ದೇಹದ ಅಂಗ ಸುಖವನ್ನು ಸವಿಯದೆ ಹೋಗುವ ಏಡಿ ನಾನಲ್ಲ ಕರೆ. ಹುಚ್ಚ ಬಾಯ್ನ ಹುಚ್ಚ. ನಿನ್ನಂಥವನ ಸಲುವಾಗಿ ಬಹಳಷ್ಟು ಗಾದೆಗಳು ಹುಟ್ಟಿಕೊಂಡಿದ್ದಾವೆ ಕಣೋ. ಬಚ್ಚ ಓಸಿ ಕಿಸಿ ಕಾ ದೌಲತ್ ನಹಿ, ಪೊಲೀಸ್ ಕಿಸಿ ಕಾ ದೋಸ್ತ್ ನಹಿ, ಔರತ್ ಕಿಸಿ ಕಾ ರಾಂಡ್ ನಹಿ. ನೋಡು, ನಿನ್ನಂಥ ಒಂದು ಗಂಡಿನ ಮುಂದೆ ಓಡಿ ಬಂದು ನಾನು ನನ್ನ ಕಾಮನೆಗಳನ್ನ ಹೇಳಿಕೊಳ್ಳುವುದಕ್ಕೆ ನನ್ನ ಹೃದಯದಲ್ಲಿ ನಾನೇನೋ ನಿನಗೆ ಆಸೆನೂ ಪಟ್ಟು ಬಂದಿಲ್ಲ. ನಿನ್ನ ಹಿಂದೆ ಸೆರಗು ಹಾಸುವ ಹೆಣ್ಣು ನಾನಲ್ಲ. ಅಂದ ಮೇಲೆ ಈ ಸಮಾಜದ ದೃಷ್ಟಿಯಲ್ಲಿ ಗಾರತಿಯಾಗಿ ಬಾಳಬೇಕೆಂಬ ಹಠ ತೊಟ್ಟಿದ್ದಾಳೆ ಈ ಅಶ್ವಿನಿ. ಬಣ್ಣದ ಚಿಟ್ಟೆ ಸಮಾಜ. ಇಂಥ ಸಮಾಜದಲ್ಲಿ ನಮ್ಮಂತವರ ಕಟ್ಟಿದ ಪ್ರೇಮದ ಕೋಟಿನಲ್ಲಿ ಕಾಮದ ತೀರಿಸಿಕೊಳ್ಳುವ
ನಿನ್ನಂತ ನೀತಿ ಕೆಟ್ಟ ಸುಳ್ಳರಷ್ಟಿಲ್ಲ ಈ ಕುರುಡು ಸಮಾಜದಲ್ಲಿ. ತವರೇನು ಮೇಲೆ ಬಂದಿರ್ತಕ್ಕಂಥ ಮೆಂಡ ನೋಡದೆ ಅಣ್ಣ ಎಂದು ಹೇಳಿ ಅದ ಅಣ್ಣನ ಜೊತೆಯಲ್ಲಿ ಗಂಡನ ಮಂಚದಲ್ಲಿ ಪ್ರೇಮದ ಚಕ್ಕಂದ ಆಡುವ ನೀತಿಗತ ಸುಳ್ಳಿಲ್ಲ ಈ ಕುರುಡು ಸಮಾಜದಲ್ಲಿ. ಕಾಮ ಕ್ರೋಧ ಮದ ಮತ್ಸರ ಇಂಥ ಸಮುದ್ರದಲ್ಲಿ ವಿಲಿವಿಲಿನ ಒದ್ದಾಡುವ ರಾಜ್ಯಗೆಟ್ಟ ಸುಳ್ಳಿರಷ್ಟಿಲ್ಲ ಈ ಸಮಾಜದಲ್ಲಿ. ಅದು ಅಲ್ಲದೆ ಕಾಲೇಜಿನಲ್ಲಿ ಫ್ರೆಂಡ್ಸ್ ಅಂತ ಹೇಳಿ ಅವರ ಜೊತೆಯಲ್ಲಿ ಪ್ರೇಮದ ಚೀಟಿ ತಿಳಿಸಿಕೊಳ್ಳುವ ಸುಳ್ಳಿರಷ್ಟಿಲ್ಲ ಈ ಕುರುಡು ಸಮಾಜದಲ್ಲಿ. ಕಾಳು ಸಮಾಜದಲ್ಲಿ ನೀನು ಗರತಿಯಾಗಿ ಬಾಳ್ತೀನೆಂದರೆ ಶಬಾಷನೆ ಮೆಚ್ಚಬೇಕಾದಿದ್ದೆ ನಿನ್ನ ಗರತಿ ಹೆಣ್ಣನ್ನು. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಾ ಇದೆಯಲ್ಲ, ನೀನೋ ಒಬ್ಬ ಮನುಷ್ಯನೇನೋ? ನಿನ್ನಂತಹ ಗಂಡಿಗೂ ಜನ್ಮ ಕೊಟ್ಟಿರುವವಳು ಒಂದು ಹೆಣ್ಣಲ್ಲವೇನೋ ಅವಿವೇಕಿ. ಕರ್ಮ ಕರ್ಮ ಅನ್ನುವುದು ಯಾರಪ್ಪನ ಮನೆಯ ಸೊತ್ತಲ್ಲ. ಪುರಾಣ ಏನು ಹೇಳುತ್ತೆ ಗೊತ್ತಾ? ಕರ್ಮಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತರ್ವೋ ಮಾ ಸಂಗೋಸ್ತ್ವ ಕರ್ಮಣೆ. ಅಂದ್ರೆ ಆ ಕರ್ಮ ಹೇಳುತ್ತೆ, ಇಂದು ನಿನ್ನ ಕರ್ಮ ನಿನ್ನ ಕೆಲಸ ಏನಿದೆಯೋ ಅದನ್ನ ನೀನು ಮಾಡು, ನಾಳೆ ಅದಕ್ಕೆ ತಕ್ಕ ಪ್ರತಿಫಲವನ್ನ ನಾನು ನಿನಗೆ ಕೊಡ್ತೀನಿ ಅಂತ. ಕಂಡ ಹೆಂಗಸರನ್ನ ಈ ರೀತಿ ಕಂಡು ಹುಚ್ಚನಂತೆ ಮಾತನಾಡ್ತಾ ಇದೆಯಲ್ಲ, ನಿನ್ನಂತ ಹುಚ್ಚನ ಜೊತೆ ನನ್ನದೇನು ಮಾತು? ನೀನು ಒಬ್ಬ ನಿಯತ್ತಿನ ಹೆಣ್ಣು. ಕರ್ಮ ಅಂದೇ ಅಲ್ಲ, ಇದೇ ಸಮಾಜದಲ್ಲಿ ನಿನ್ನಂತ ನೀತಿ ಕಟ್ಟವಳಿದ್ದರೆ ಒಂದು ಹೆಣ್ಣಿಗೆ ಅವಮಾನ. ಸೀತಾ ಮಾತೆ ಒಂದು ಹೆಣ್ಣು, ಶಿವನಿಗೆ ಒಂದು ಹೆಣ್ಣು. ಅಂತ ಹೆಣ್ಣಿಗೆ ನನಗೆ ಗೌರವ ಇದೆ. ನಾನು ಹುಟ್ಟಿದ್ದು ಹೆಣ್ಣಿನ ಜನ್ಮದಲ್ಲಿ, ನಾನು ಬೆಳೆದಿದ್ದು ಹೆಣ್ಣಿನ ಮಡಿಲಿನಲ್ಲಿ. ಆದರೆ ನೀನು ಮಾಡುವ ಅನಕ ಕೆಲಸ ಹೆಣ್ಣು ಹೊಲದ ನಾರು ಎಂದೆಲ್ಲವಲ್ಲ. ಇದೇ ಹೆಣ್ಣಿನ ಸಮಾಜದಲ್ಲಿ ಕಂಡವರ ಜೊತೆಯಲ್ಲಿ ತೀಟಿ ತೀರಿಸ್ಕೊಳ್ತಾರಲ್ಲ, ಅವರಿಗೆ ನನ್ನ ಬಗ್ಗೆ ಎಣ್ಣೆ ಕಣ್ಣದ ಚಿತ್ರ ನನ್ನನ್ನು ಉಚ್ಚೆತ್ತು ಕುಡಿಸಬೇಕಂದ್ರೆ ನಿನ್ನ ತುಂಡು ದೇಹವನ್ನು ಉಚ್ಚೆತ್ತು ಹೆಣ್ಣಿನ ಬಗ್ಗೆ ಹೆಚ್ಚಿಗೆ ಮಾತನಾಡಬೇಡ ಕಣ. ಹೆಣ್ಣ ಒಲಿದರೆ ನಾರಿ, ಒಲಿದರೆ ಮಹಾಮಾರಿ. ಗಂಡು ನೀನ್ ಎಲ್ಲಿರುವ ಗೊತ್ತಾ? ಈ ನೆಲದ ಮೇಲೆ ಕಂಡು ಮೇಲೆ ನಕ್ಷತ್ರ ಎಣಿಸ್ತೀಯ, ಅದೇ ಗಂಡಸು. ನಿನ್ನ ದೇಹದ ಅಂಗಾಂಗ ಸೇವಕ ನನ್ನನ್ನು ಗಂಡಸು ಎಂದು ನಮ್ಮ ಎತ್ತಿದ್ದಳ ಗೊತ್ತಾ? ತಿಳಿದು ಉಳಿದವರಿಲ್ಲ, ಸತ್ತವರು ಬದುಕಿದವರಿಲ್ಲ. ಅಂದಾಗ ನಿನ್ನಂಥವನ ಪಾಡೇನೋ? ಹಾಗಾದರೆ ನೀನು ಒಳ್ಳೆಯ ಮಾತಿಗೆ ಒಪ್ಪುವಳಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದುರುವೆಂಬುದು ತಿಳಿಯಿತು. ಬಲಾತ್ಕಾರ ಮಾಡಲು ನನಗೆ ಮನಸ್ಸು ಒಪ್ಪುತ್ತಿಲ್ಲ. ಬಾ
ಅಶ್ವಿನಿ, ನೀನೇಕಮ್ಮ ಇಲ್ಲಿ? ನೋಡಿ ಮಾವ, ವಿನೋದ್ ಮಾವ ನಾನು ಇಬ್ರು ಕೂಡ ಇಲ್ಲೇ ಸುತ್ತಾಡ್ಕೊಂಡು ಬಂದಿದ್ವಿ. ಆದ್ರೆ ಮಾವ ಪೇಟೆಯಲ್ಲಿ ಕೆಲಸವಿದೆ ಅಂತ ನನ್ನನ್ನ ಇಲ್ಲಿ ಬಿಟ್ಟು ಹೋದ್ರು. ಆದ್ರೆ ನಾನೊಬ್ಬಳೇ ನಿಂತಿದ್ದೇನೆ ನೋಡಿ, ಈ ನೀಚ ನನ್ನ ಮೇಲೆ ಬಲಾತ್ಕಾರ ಮಾಡಲು ಮುಂದಾಗಿದ್ದಾನೆ ಮಾವ. ಈ ನೀಚ ಕಾರ್ಯಕ್ಕೆ ಕೈ ಹಚ್ಚಿದ್ದಾನೆ. ಬರ ಸುಡಿಲ ಬಡಿತವನ್ನು ಕೈ ಮಿಸಿಯಬಲ್ಲೆ, ರಭಸವಾಗಿ ಹರಿಯುವ ನದಿಗೆ ಭದ್ರವಾಗಿ ಹಣಕಟ್ಟನ್ನು ನಿರ್ಮಿಸಬಲ್ಲೆ. ನನಗೆ ಎದುರಾಗಿ ಬರುವ ಸಿಂಹಕ್ಕೆ ಹೋರಾಡಬಲ್ಲೆ. ಆದರೆ ಈ ನೀಚ ಮಾಡಿದ ಕಾರ್ಯವನ್ನು ಮಾತ್ರ ಸಹಿಸಲಾರದಲ್ಲಿ ಇರಲಿ, ಇವನನ್ನು ನಾನು ನೋಡಿಕೊಳ್ಳುತ್ತೇನೆ. ಅಶ್ವಿನಿ, ನೀನು ಮೊದಲು ಮನೆಗೆ ನಡಿಯಮ್ಮ. ಏ ಮಿಸ್ಟರ್ ಅರ್ಜುನ, ಇಂತಹ ಈ ಕಾರ್ಯಕ್ಕೆ ಕೈ ಹಾಕಿರುವೆಯಲ್ಲ, ನಾಚಿಕೆಯಾಗಲಾರದ ನನ್ನ ಜನ್ಮಕ್ಕೆ. ನಾನಂತೂ ನಾಚಿಕೆ ಇಲ್ಲದವನು. ಒಂದು ಹೆಣ್ಣಿನ ಜೊತೆಯಲ್ಲಿ ಒಬ್ಬ ಗಂಡಸ ಪ್ರೇಮದ ಚಕ್ಕನ್ನು ಆಡುವಾಗ ಅದನ್ನು ಕಣ್ಣಾರ ಕಂಡು ನೀನು ನಿಂತಿದೆಯಲ್ಲ, ನೀನೆಷ್ಟು ನಾಚಿಕೆ ಇಲ್ಲದವನು. ನಾಚಿಕೆ ಕೊಡದ ಪುಸುಡಿ. ಘೋರದ ದೃಶ್ಯ.
ಫಲತ್ತಾರದ ದೃಶ್ಯವನ್ನು ನೋಡುತ್ತಾ ಕುಳಿತುಕೊಳ್ಳಲ್ಲ. ನಾನೇನು ನರಸತ್ತ ನಾವರ್ತನೆಂದು ಕಂಡಿರುವೆ. ದ್ವಾಪರ ಯುಗದಲ್ಲಿ ತುಂಬಿದ ಕೌರವರ ಸಭೆಯಲ್ಲಿ ದುಶ್ಯಾಸನನು ಸೀರೆಯನ್ನು ತಳೆದನಲ್ಲ, ಹಾದಿಯಲ್ಲಿ ಹೋಗಿದ್ದು ಈ ನಿನ್ನ ಶೌರ್ಯ ಪರಾಕ್ರಮ. ಲೋಕ ರಂಗಗಳನ್ನು ಕಟ್ಟಿ ನಟಿಸಿ ಕೈ ಎಂದು ನಾಟ್ಯ ಕಲಿಸಿದ ನಪಂಸಕನೀನ ಚಕ್ರವ್ಯೂಹದಿ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಗಟ್ಟ ಭ್ರಷ್ಟ ನೀನ. ನನ್ನಂತ ವೀರಾದಿ ಧೀರ ಶೂರನ ಗೆಲ್ಲುವ ಗಂಡನೆಗೊಂಡ ನಿನಗೆ ಒಂಟೇನು ಖಂಡಿಸಲು ಉಳಿಸುವೆ. ಹೋಗ ಹೋಗ ಹೋಗಲ ಚಿಗಂಟೆ. ಏನೋ ವಿಲ್ಲನ್ ಡ್ರೆಸ್ ನಲ್ಲಿ ಮಿರಿ ಮಿರಿ ಮಿಕ್ಸ್ತೀಯ ಅಂತ ಮರ್ಯಾದೆ ಕೊಟ್ರೆ ನನಗೆ ಬಾಯಿಗೆ ಬಂದಂತೆ ಬಬಳುವೇನೋ ಬರ ಪಶುವೆ. ಪಶು ನಾನಂತೂ ಪಶುಗಳನ್ನು ನಾನೊಬ್ಬ ಪಶುಗಳು ಹೆಣ್ಣಿನ ಜೊತೆ ಚಕ್ಕಂದು ಆಡುವಾಗ ನಾನು ನೀನೇನ ಒಳಗೆ ಇಟ್ಟುಕೊಂಡು ಸೂಳೆನ ಅಥವಾ ಮಗನೇ ಒಳ್ಳೆಯ ಮಗ ಎಂದು ಉಚ್ಚರಿಸಿದರೆ ನಿನ್ನ ನಾಲಿಗೆಯನ್ನು ಸುಳ್ಳಿ ಬಿಟ್ಟನ. ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿಯ ನೀನು? ಮೈಸಾಸುರ ಮರ್ತಿನಿಯೋ? ಮೈಸಾಸುರನನ್ನು ಸಂಹರಿಸಿದ ಒಂದು ಹೆಣ್ಣು ನಿನ್ನ ಕೈ ಹಿಡಿದು ನಡೆದು ಪತ್ನಿಯೋ ಒಂದು ಹೆಣ್ಣು. ಇಂತಹ ಹೆಣ್ಣಿಗೆ ಸೂಳೆಯ ಮೇಲಲ್ಲ ನೀನೆಂದು ನರಸತ್ತ ರಂಡೆ ಮುಂದೆ ಕೊಟ್ಟಿದ ಈಗ ನನ್ನೂರ ನನ್ನೆರಿಯ ನನ್ನೂರಲ್ಲಿ ಕಾಯಿಟ್ಟು ನನಗೆ ಬಾಯಿಗೆ ಬಂದಂತೆ ಮಗಳುವೇನು? ನೀನು ಮಾಡುತ್ತಿರುವ ಕೆಲಸ ಏನು? ಅವನ್ಯಾರು ಅಂದುಕೊಂಡಿದೀಯ? ಅವನ್ಯಾರು ಅಂದುಕೊಂಡಿರುವಿಯ? ಅವನು ನಮಗೆ ತುಂಬಾ ಬೇಕಾದ ವ್ಯಕ್ತಿ. ಅವನ ಹೆಸರು ಅಭಿಮನ್ಯು ಅಂತ. ಅವನಿಗೆ ಒಬ್ಬ ತಂಗಿ ಇದ್ದಾಳೆ. ನಮ್ಮ ಊರಿನ ಶಿವಪ್ಪನ ಮನೆಯಲ್ಲಿ ಇಂದಿನಿಂದ ನಮ್ಮ ಕೋಟಾ ನೋಟಿನ ವ್ಯವಹಾರ ಮುಂದುವರೆಸಬಹುದು. ಅಂದರೆ ನೀವು ನನ್ನಲ್ಲಿ ನೋಡಿದ್ದೀರಿ. ನಿಮ್ಮ ಎಲ್ಲ ವಿಚಾರವನ್ನು ಶಿವಪ್ಪ ತಿಳಿಸಿದ್ದಾನೆ. ಅಭಿಮಾನ್ ಅಂದಾಗೆ ನಿಮ್ಮ ಊರು ಯಾವುದು? ನನ್ನೂರು ಬೆಂಗಳೂರು. ಚಿಕ್ಕಂದಿನಿಂದಲೇ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾಗಿ ನಾನು ಮತ್ತು ನನ್ನ ತಂಗಿ ಭರಣಿ ಇದೇ ಊರಿನ ಶಿವಪ್ಪನ ಮನೆಯಲ್ಲಿ ಇದ್ದೇವೆ. ಅಂದರೆ ನನ್ನ ಉದ್ಯೋಗ ಆ ಶಿವನ ಸೃಷ್ಟಿಸಿದ ಯಾವುದೇ ಉದ್ಯೋಗದಲ್ಲಿಯೂ ಕಡಿಮೆ ಇಲ್ಲ. ಗುರಿ ಹಿಟ್ಟಿ ಹೊಡೆಯುವ ಬೇಟೆಗಾರನಂತೆ
ಅಭಿಮನ್ಯು. ಹಂಗಾದರೆ ಸಮಯ ಬಂದಾಗ ಪ್ರಾಣ ಕೊಡಲು ಸಿದ್ಧನೇ? ಸಂದರ್ಭ ಬಂದರೆ ಪ್ರಾಣ ತೆಗೆಯಲು ಶಾತ ಸಿದ್ಧ. ಹಾಗಾದರೆ ನಿನ್ನಂತವನನ್ನು ಸ್ನೇಹ ಪಡುವುದಕ್ಕೆ ನಾನೇ ಭಾಗ್ಯಶಾಲಿ ಮಿತ್ರ. ಆದರೆ ನನ್ನದು ಒಂದು ಕಂಡೀಷನ್. ಅದ್ಯಾವ ಕಂಡೀಷನ್ ಹೇಳು? ನನ್ನ ತಂಗಿ ಭರಣಿಯು ಮದುವೆ ಆಗುವ ತನಕ, ಮದುವೆಯಾದ ನಂತರ ನಿಮ್ಮ ಎಲ್ಲಾ ಕೆಲಸಗಳಿಗೂ ನಾನು ರೆಡಿ. ನಿಮ್ಮ ತಂಗಿ ಮದುವೆ ವಿಚಾರ ನನಗೆ ಬಿಡಿ. ಇನ್ನು ಕೆಲವು ದಿನಗಳ ಕಾಲ ನನ್ನ ತಂಗಿ ಭರಣಿ ಆ ಶಿವಪ್ಪನ ಮನೆಯಲ್ಲಿಯೇ ಇರಲಿ. ಹಾಗಾಗ ನಿಮ್ಮ ಕೆಲಸಗಳಿಗೆ ನಾನು ಬಂದು ಹೋಗುತ್ತೇನೆ. ನಿಮ್ಮಿಬ್ಬರ ಆಸೆ ಸರಿ ಹೋಗುತ್ತದೆ. 3 ಜನ ಸೇರಿ ಕಬ್ಬಿಗೆ ಹೋಗೋಣ.